ಸಬ್ಸ್ಕ್ರೈಬ್ ಮಾಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಈಗ ಆಲ್ರೆಡಿ ಗೊತ್ತಿದೆ, ಬಿಗ್ ಬಾಸ್ 11 ಸ್ಟಾರ್ಟ್ ಆಗಿದೆ. ಇವತ್ತು ನಾನು ಬಂದಿದ್ದೀನಿ ಸಿದ್ದಾಪುರಕ್ಕೆ. ಸೊ ಮಾತಾಡ್ಸೋಣ ಅಂತ ಹೇಳಿ ಇಲ್ಲಿಬ್ಬರು ಹೆಣ್ಮಕ್ಳು ಸಿಕ್ಕಿದ್ದಾರೆ. ಸೊ ಮಾತಾಡ್ಸೋಣ. ಹಾಯ್ ಸಿಸ್ಟರ್. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಬಿಗ್ ಬಾಸ್ ನೋಡ್ತೀರಾ? ನೋಡಲ್ವಾ? ನೀವು ನೋಡಲ್ವಾ? ಯಾಕೆ? ಟೈಮ್ ಸಿಗಲ್ಲ ಮನೇಲಿ. ಸಿಗಲ್ಲ ಅಂತ. ಓಕೆ, ಇವಾಗ ನಿಮ್ಗೇನಾದರೂ ಬಿಗ್ ಬಾಸಿಗೆ ಹೋಗೋ ಒಂದು ಆಪ್ಷನ್ ಸಿಕ್ತು, ಹೋಗ್ತೀರಾ? ಒಂದು ಸಲ ನಿಮ್ಗೆ ತಟ್ ಅಂತ ಯಾರೋ ಬಿಗ್ ಬಾಸ್ ಅವ್ರು ಕಾಲ್ ಮಾಡಿದ್ದಾರೆ, ಬರ್ತೀರಾ ಅಂತ ಕೇಳಿದ್ರೆ ಹೋಗ್ತೀರಾ? ಹೋಗ್ತೀರಾ? ನಿಮ್ಮ ಜೊತೆಗೆ ಯಾರನ್ನ ಕರ್ಕೊಂಡು ಹೋಗೋಕೆ ಇಷ್ಟಪಡ್ತೀರಾ? ನಿಮ್ಮ ಫ್ರೆಂಡ್ಸ್ನೇ ಕರ್ಕೊಂಡು ಹೋಗೋಕೆ ಇಷ್ಟಪಡ್ತೀರಾ? ಓಕೆ, ಥ್ಯಾಂಕ್ ಯು. ರೇಖಾ. ನಿಮ್ಮ ಹೆಸರು? ಶ್ರೇಯಾ. ನಿಮ್ಮ ಹೆಸರು? ಸ್ನೇಹ. ಬಿಗ್ ಬಾಸ್ 11 ಯಾವ ಕಂಟೆಸ್ಟೆಂಟ್ ನಿಮಗೆ ತುಂಬ ಇಷ್ಟ ಆದರು? ಮೋಕ್ಷಿತಾ. ವಾವ್, ಸೈಲೆಂಟ್ ಇನ್ನೋಸೆನ್ಸ್ ಅಂತ ಹೇಳಿ. ನಿಮಗೆ ನೋಡೋದೇ ಇಲ್ವಾ? ನೀವು ನೋಡಲ್ಲ. ಯಾಕೆ? ಸುಮ್ಮನೆ ನೋಡಲ್ಲ. ನಿಮ್ಗೇನಾದ್ರು ಬಿಗ್ ಬಾಸಿಗೆ ಹೋಗೋಕೆ ಅವಕಾಶ ಸಿಕ್ಕಿದ್ರೆ ಹೋಗ್ತೀರಾ? ಇನ್ನು ನಿಮಗೆ ಈ ಒಂದು ಕಂಟೆಸ್ಟೆಂಟ್ ಬರಬಾರ್ದಾಗಿತ್ತು ಬಿಗ್ ಬಾಸಲ್ಲಿ ಅಂದರೆ ಯಾರು ಅನಿಸುತ್ತೆ? ಸುಮ್ಮನೆ ಅಂದರೆ ಬರ್ದಿರಲಿಲ್ಲ ಅಂದರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸೋದಾದ್ರೆ ಯಾವ ಕಂಟೆಸ್ಟೆಂಟ್? ಅವರು ಲಾಯರ್ ಜಗದೀಶ್ ಅಂತ ಹೇಳಿ. ಸೊ ಇವಾಗೇನಾದರೂ ನಿಮ್ಗೇನಾದರೂ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ನಿಮ್ಮ ಜೊತೆ ಹೋಗಲ್ಲ? ಓಕೆ, ಥ್ಯಾಂಕ್ ಯು. ಯಾರು? ಗೌತಮಿ ಅಂದರೆ ನಿಮ್ಗೆ ಇಷ್ಟ? ನಿಮಗೆ? ಗೌತಮಿ. ಯಾರು ಇಷ್ಟ ಇಲ್ಲ ಅದರಲ್ಲಿ? ಹೆಸರು ಅವರು ಲಾಯರ್ ಜಗದೀಶ್ ಇಷ್ಟ ಇಲ್ಲ ಅಂತ. ಈಗ ಈ ಸೀಸನಲ್ಲೂ ನೀವು 10th ಸೀಸನಲ್ಲಿ ನೋಡಿರ್ತೀರ. ಈಗ ಯಾರು ಸಂಗೀತ ಇರ್ಬೋದು, ಕಾರ್ತಿಕ್ ಇರ್ಬೋದು, ಇವ್ರದ್ದೆಲ್ಲ ನೋಡಿದಾಗ ಸೀಸನ್ 10 ಚೆನ್ನಾಗಿತ್ತು, ಅದು ಸೀಸನ್ 11 ಚೆನ್ನಾಗಿರುತ್ತೆ ಅನ್ಸುತ್ತಾ? ಸೀಸನ್ 10 ಚೆನ್ನಾಗಿತ್ತು ಅಂತ. ಓಕೆ, ಥ್ಯಾಂಕ್ ಯು. ಬಾಯ್. ಸೊ ಇಲ್ಲೊಂದು ಜನ ಬಸ್ ಸ್ಟ್ಯಾಂಡಿಗೆ ಬಂದೆ, ತಮ್ಮಂದಿಕ್ರೆಲ್ಲ ಸಿಕ್ಕಿದ್ರು. ಸೊ ಹಾಯ್. ಬಿಗ್ ಬಾಸ್ ನೋಡ್ತೀರಾ? ಯಾರು ನೋಡಲ್ಲ. ಟ್ರೋಲ್ ಪೇಜಸ್ಸು ನೀವು ನೋಡ್ತೀರಾ? ಎಸ್. ಹಾಗಂದ್ರೆ ಯಾರು ಇಷ್ಟ ನಿಮಗೆ ಬಿಗ್ ಬಾಸಲ್ಲಿ? ಅದರಲ್ಲಿ ಶಿಶಿರ್ ಇಷ್ಟ. ಅವ್ರ ಇನ್ನೋಸೆನ್ಸ್ ಇಷ್ಟ ಆಯ್ತಾ? ಹಾಗಾದ್ರೆ ಈಗ ಅವ್ರನ್ನ ಏನು ಎಂತ ನರ್ಕದೆಲ್ಲ ಹಾಕಿದ್ದಾರೆ. ಸೊ ನಿಮ್ಗೇನು ಅನ್ಸುತ್ತೆ? ನರ್ಕ ನಿವಾಸಿಗಳನ್ನ ಸ್ವರ್ಗಕ್ಕೆ ಕರ್ಸ್ಬೇಕು ಅನ್ಸತ್ತಾ, ಬೇಡ ಅನ್ಸತ್ತಾ? ಸ್ವರ್ಗಕ್ಕೆ ಬರಬೇಕು ಅನ್ಸುತ್ತೆ, ನರಕದಲ್ಲಿ ಇರಬಾರ್ದು ಅನ್ಸುತ್ತೆ. ಇನ್ನು ನಿಮಗೆ ಯಾವ ಕಂಟೆಸ್ಟೆಂಟ್ ಅಂದರೆ ಇಷ್ಟ ಇಲ್ಲ? ಜಗದೀಶ್ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳಿ. ಇನ್ನು ನಿಮ್ಗೇನಾದರೂ ಬಿಗ್ ಬಾಸಲ್ಲಿ ಹೋಗೋ ಅವಕಾಶ ಸಿಕ್ತು ಅಂತ ಇಟ್ಕೊಳ್ಳಿ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ. ಬೇಡ, ಅದು ಯಾಕೆ ಬೇಡ ಸರ್? ಆಗಲ್ಲ. ಸಿಕ್ತು ಅಂತ ಇಟ್ಕೊಳ್ಳಿ. ನಿಮ್ಮ ಜೊತೆಗೆ ಯಾರೊಬ್ಬರನ್ನ ಕರ್ಕೊಂಡು ಹೋಗ್ತೀರಾ? ನಮ್ಮ ದೋಸ್ತನ ಇವ್ರನ್ನ ಕರ್ಕೊಂಡು ಹೋಗ್ತೀರಾ ಅಂತ. ಓಕೆ, ಹಂಗಂದ್ರೆ ಆದಷ್ಟು ಬೇಗ ನಿಮಗೆ ಬಿಗ್ ಬಾಸಲ್ಲಿ ಒಂದು ಅವಕಾಶ ಸಿಗಲ್ಲ ಅಂತ ಅನ್ಸುತ್ತೆ, ಸಿಕ್ಕರೆ ಹೋಗ್ತೀರಾ ಅಂತ. ಇನ್ನು ಲಾಸ್ಟು, ಈ ಸಲ ತುಂಬ ಡಿಸ್ಕಸ್ ಎಲ್ಲ ಆಗಿತ್ತು, ಸುದೀಪ್ ಸರ್ ಬರಲ್ಲ ಅಂತ ಹೇಳಿ. ಸೊ ನಿಮ್ಮ ಪ್ರಕಾರ ಸುದೀಪ್ ಸರ್ ಇಲ್ಲ ಅಂದರೆ ಬೇರೆಯವ್ರು ಯಾರು ಬಿಗ್ ಬಾಸ್ನ ಚಂದ ಇವೆಂಟ್ನ ನಡೆಸ್ಕೊಡ್ಬೋದು ಆ್ಯಂಕರ್ ಆಗಿ? ಕಾರ್ತಿಕ್ ಮಹೇಶ್ ಚೆನ್ನಾಗಿ ನಡೆಸ್ಕೊಡ್ತಾರೆ ಅಂತ. ಅವ್ರು ಇಷ್ಟ ಆಗಲ್ಲ. ಹಾಗಾದ್ರೆ ಹೋದ ಸೀಸನ್ ವಿನ್ನರ್ ಇಷ್ಟ ಅಂತ ನೀವು ಹೇಳ್ತಾ ಇದ್ದೀರಾ? ಓಕೆ, ನೀವು ಯಾರು ನೋಡಲ್ಲ ಅಂತ ಹೇಳಿದ್ರಲ್ಲ. ಓಕೆ, ನೋಡ್ತೀರಾ? ಹೌದಾ? ಸೊ ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್? ಇನ್ನೂ ಒಂದೆರಡು ಟಾಸ್ಕ್ ನೋಡ್ಬೇಕಲ್ಲ, ಏನಾಗುತ್ತೆ? ಇಷ್ಟೊಳಗೆ ಯಾರು ಇಷ್ಟ? ಇಷ್ಟೊಳಗೆ ಫುಲ್ ಸೀರಿಯಸ್ ಆಗಿ ಐಶ್ವರ್ಯ ಇಷ್ಟ ಆದ್ರ? ಓಕೆ, ಐಶ್ವರ್ಯ ಇಷ್ಟ ಆದ್ರಂತ. ಯಾಕೆ ಇಷ್ಟ ಆದ್ರು? ಚೆನ್ನಾಗಿದ್ದಾರೆ ಅಂದ್ರೆ ನಿಮ್ಗೆ ಗೌತಮಿ ಆಗಲಿ, ಮೋಕ್ಷಿಕಾ ಆಗಿರ್ಲಿ, ಯಾರು ಇಷ್ಟ ಚಂದ ಈಗಲೇ ಹೇಳಕ್ಕಾಗಲ್ಲ. ಇನ್ನೊಂದೆರಡು ಟಾಸ್ಕ್ ನೋಡಿ ಆಮೇಲೆ. ಇನ್ನು ಯಾರು ಇಷ್ಟ ಆಗಿಲ್ಲ ಸ್ಟ್ರೇಟ್ ಆಗಿ ಅಂದ್ರೆ ಲಾಯರ್ ಜಗದೀಶ್ ಅವರೆಲ್ಲ ಸ್ಟ್ರೇಟ್ ಆಗಿ ಹೇಳ್ತಾ ಇದ್ದಾರೆ. ಇಷ್ಟ ಆಗಿಲ್ಲ ಅಂತ. ಅವ್ರು ಇಷ್ಟ ಆಗಿಲ್ಲ ಅಂದ್ರೆ ಸ್ಟ್ರೇಟ್ ಆಗಿ ಅಂದ್ರೆ ಅವ್ರು ಬಿಗ್ ಬಾಸ್ಗೆ ಕ್ವಿಟ್ ಮಾಡ್ತೀನಿ ಅಂತ ಇಷ್ಟ ಆಗಿ. ಇನ್ನು ನೀವೇನಾದ್ರೂ ಬಿಗ್ ಬಾಸಿಗೆ ಹೋಗ್ತೀರ ಅಂತ ಇಟ್ಕೊಳ್ಳಿ. ನಿಮ್ಮ ಬದಲಾಗಿ ಅಂದ್ರೆ ಅವ್ರೊಂದು ಸ್ಥಾನದಲ್ಲಿ ತೆಗ್ದಾಕಿ ನಿಮ್ಮನ್ನು ತೆಗಿಬೇಕಂದ್ರೆ ಯಾರನ್ನ ಹಾಕಿಸೋಕೆ ಇಷ್ಟಪಡ್ತೀರ? ಅಂದ್ರೆ ಅರ್ಥ ಆಗಿಲ್ಲ.
ಅಂದರೆ ಈಗ ಲಾಯರ್ ಜಗದೀಶ್ ಬದಲು ನಾನಿರಬೇಕು ಅಥವಾ ಮೋಕ್ಷಿಕ ಬದಲು ನಾನಿರ್ಬೇಕು, ನಾನಿದ್ರೆ ಚೆನ್ನಾಗಿ ಆಡ್ತಿದ್ದೆ ಅಂತ ಭಾವಿಸೋದಾದ್ರೆ ನಿಮ್ಗೆ ಅಲ್ಲಿರೋಂಥ ಕಂಟೆಸ್ಟೆಂಟ್ ಒಳಗೆ ಅವ್ರನ್ನ ತೆಗೆದ್ರೆ ನೀವು ಚೆನ್ನಾಗಿ ಆಡ್ತೀನಿ ಅಂದರೆ ಯಾರು? ನೋಡಿ ಇವ್ರನ್ನೆಲ್ಲ ಇವ್ರ ಹತ್ರ ಕೇಳ್ತಾ ಇದ್ದಾರೆ, ಇವ್ರ ಹತ್ರ ಕೇಳಿ ನಾನು ಎಂತ ಹೇಳ್ಬೇಕಂತ ಕೇಳ್ತಾ ಇದ್ದಾರೆ. ಇಬ್ರು ಒಟ್ಟಿಗೆ ನೋಡ್ತೀರಾ? ಎಲ್ಲ ಚೆನ್ನಾಗಿ ಆಡ್ತಾರೆ, ಹಂಗಾಗಿ ಎಲ್ಲರೂ ಇರ್ಲಿ ಗೆಲ್ಲಿ ಎಲ್ಲರೂ ಇದ್ರೆ ಅವಾರ್ಡ್ ಯಾರಿಗೆ ಕೊಡ್ತಾರೆ? ಹಂಗಂದ್ರೆ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಇನ್ನು ಸುದೀಪ್ ಸರ್ ಆ್ಯಂಕರಿಂಗ್ ನೋಡಿ ಎಷ್ಟು ಖುಷಿ ಆಗುತ್ತೆ. ಅವ್ರು ಹೇಳಂಗಿಲ್ಲ ಬಿಡ್ರಿ, ಅವ್ರು 11 ಸೀಸನ್ ಅವರೇ ನಡೆಸ್ಕಿ ಬರ್ತಿದ್ದಾರೆ ಅಂದರೆ ಅದು ಹೇಳೋದೇ ಇಲ್ಲ. ಅವರೇ ಹೆಸರು ಬರ್ದಾಕಿದ್ದಾರೆ ಅಂತ. ಓಕೆ, ಥ್ಯಾಂಕ್ ಯು. ಇನ್ನು ನೀವೆಲ್ಲ ನೋಡಲ್ಲ ಅಂತ ಹೇಳಿದ್ರಿ, ಸೊ ಯಾಕೆ ನೋಡಲ್ಲ? ಇಂಟ್ರೆಸ್ಟ್ ಇಲ್ಲ, ಸೊ ನೋಡೋದು. ಇಂಟ್ರೆಸ್ಟ್ ಇಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಟೈಮ್ ವೇಸ್ಟ್ ಆಗುತ್ತೆ ಅಂತ. ಅಂದರೆ ಆ ಟೈಮಲ್ಲಿ ನೀವು ಯಾವ ಥರ ಒಳ್ಳೊಳ್ಳೆ ಕೆಲಸ ಮಾಡ್ತೀರಾ? ಆ ಟೈಮಲ್ಲಿ ನಾವು ಮ್ಯಾಚ್ ನೋಡ್ತೀವಿ ಮ್ಯಾಚ್ ನೋಡ್ತೀರಾ ಅಷ್ಟೇ. ನೀವು ಕಂಡ್ರು ನಿಜವಾದ ಹೆಮ್ಮೆಯ ಪುತ್ರರು. ಈಗ ಬರ್ತಾ ಇದೆ ಹೆಣ್ಮಕ್ಳು ವರ್ಲ್ಡ್ ಕಪ್, ಎಷ್ಟು ಪ್ರೋತ್ಸಾಹ ಇದೆ. ಅಲ್ಲ, ಈ ಸಲ ಸೋತಿರ್ಬೋದು, ನೆಕ್ಸ್ಟ್ ಅದೇ ಏನು ಒಂದು ಮ್ಯಾಚ್ ಅಲ್ವಾ, ಅದು ಆಸ್ಟ್ರೇಲಿಯಾ. ನೆಕ್ಸ್ಟ್ ಗೆಲ್ತಾರೆ. ಏನು ನಾವು ಕ್ರಿಕೆಟಿಗೆಲ್ಲ ಹೇಳಿದಷ್ಟು ಇದು ಏನು ಬ್ರೋ, ನಮ್ದು ಏನಿದ್ರು ಕಬಡ್ಡಿ ಮಾತ್ರ. ಅದಕ್ಕೆ ಹೇಳಿದ್ದು 18ರ ತನಕ ಮಾತ್ರ ಬಿಗ್ ಬಾಸ್ ನೋಡ್ತೀವಿ, ಆಮೇಲೆ ನೋಡಲ್ಲ ಅಂತ. ಇನ್ನು ನೀವೇನಾದ್ರು ಬಿಗ್ ಬಾಸ್ಗೆ ಹೋದ್ರೆ ನಿಮ್ಮ ಜೊತೆಗೆ ಯಾರನ್ನ ಕರ್ಕೊಂಡು ಹೋಗ್ತೀರಾ? ಅದನ್ನಲ್ಲ ಇವ್ರನ್ನ ಕರ್ಕೊಂಡು ಹೋಗ್ತೀರಾ ಅಂತ. ಓಕೆ, ಎಸ್, ಥ್ಯಾಂಕ್ ಯು. ಆಕಾಶ್. ಸೊ ಇವ್ರು ಪಾಪ ತಿಂಡಿ ತಿಂತಾ ಇದ್ರು, ನಾ ಇವ್ರಿಗೂ ಬಂದು ಡಿಸ್ಟರ್ಬ್ ಮಾಡಿಬಿಟ್ಟೆ. ಆಕಾಶ್ ಬಿಗ್ ಬಾಸ್ ನೋಡ್ತೀರಾ ಅಂತ ಹೇಳಿದ್ರೆ ಒಂದು ದಿನ ನೋಡಿದ್ರು. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಅಂದರೆ ಫಸ್ಟ್ನೇ ದಿನ ಸುದೀಪ್ ಸರ್ ಬಂದರು ಅಂತ ನೋಡಿದ್ರೆ ಹೆಂಗೆ? ಇವತ್ತು ನೋಡ್ತೀರಾ? ಓಕೆ, ಧನ್ರಾಜ್ ನಿಮ್ಮ ಫೇವ್ರೇಟ್ ಅಂತ ಹೇಳಿ. ಇನ್ನು ವರ್ಸ್ಟ್ ಕಂಟೆಸ್ಟೆಂಟ್ ಅಂದರೆ ಇವ್ರು ಬರಬಾರ್ದಾಗಿತ್ತು, ಕೆಟ್ಟರಾಗ್ರೆ ಅಂತ ಅನ್ಸೋದಾದ್ರೆ ಯಾರು? ತ್ರಿವಿಕ್ರಮ್ ಬರಬಾರ್ದಾಗಿತ್ತು ಅಂತ ಹೇಳಿ. ಇನ್ನು ನೀವು ಇವಾಗ ನೀವೇನಾದರೂ ಒಂದು 3 ಜನನ ಆಯ್ಕೆ ಮಾಡೋದಾಗಿದ್ರೆ, ಇಷ್ಟರೊಳಗೆ ಬಂದಿರೋರನ್ನ ಬಿಟ್ಟು ಇನ್ನೊಂದು 3 ಜನನ ಆಯ್ಕೆ ಮಾಡಬೇಕಾಗಿತ್ತು, ಇವ್ರು ಬಂದಿದ್ರೆ ಬಿಗ್ ಬಾಸ್ ಚೆನ್ನಾಗಿ ಆಗ್ತಿತ್ತು ಅಂತ ಯಾರು? ಈಗ ಡಾಕ್ಟರ್ ಬ್ರೋ ಅವ್ರು ಬಂದಿದ್ರೆ ಅಳ್ತಿರ್ತಿತ್ತಲ್ಲ, ಅನು ಅಕ್ಕ. ಹಾಂ, ಇನ್ನೊಬ್ರು ಯಾರಿಲ್ಲ, ನೀವೇ ಹೋಗ್ಬಿಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಹಾಯ್, ನಿಮ್ಮ ಹೆಸರು? ವಿಘ್ನೇಶ್. ನನ್ನ ತಮ್ಮನ ಹೆಸರು ಇಟ್ಕೊಂಡಿದೆ. ಓ ಹೌದಾ? ನೋಡಿ, ಆವಾಗಲೇ ಅಲ್ಲಿ ಮಾತಾಡ್ಸಿದ್ರಲ್ಲ, ಅವರೇ ಬಂದು ನನ್ನ ಫ್ರೆಂಡ್ ಮಾತಾಡ್ತಾರಂತ ಮಾತಾಡ್ಸಿದ್ರು. ತಮ್ಮ, ಈಗ ನೀವು ಬಿಗ್ ಬಾಸ್ ನೋಡ್ತೀರಾ ಅಂತ ಹೇಳಿದ್ರಿ. ನೋಡ್ತೀರಾ? ಒಟ್ಟಿನಲ್ಲಿ ಹೈಲೈಟ್ಸ್, ಇನ್ಸ್ಟಾದಲ್ಲಿ ಸ್ಟೋರಿ, ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ತೀರಾ. ಇನ್ಸ್ಟಾದಲ್ಲಿ ಕಲರ್ಸ್ ಕನ್ನಡದಲ್ಲಿ ಸಣ್ಣ ಕ್ಲಿಪ್ ಹಾಕ್ತಾರೆ, ಅದನ್ನು ನೋಡಲ್ಲ. ಓಕೆ ತಮ್ಮ, ಈಗ ಇಷ್ಟು ನೋಡಿದ್ರೊಳಗೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಏನು? ಕಂಟೆಸ್ಟೆಂಟ್ ಏನು? ಸೋನು ಇವಾಗಿಲ್ಲ, ಹಳೇದೇ ಎಪಿಸೋಡ್ ನೋಡ್ತಿದ್ದೆ. ಒಂದೊಂದಲ್ಲ, ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. ಓ, ಹಳೆ ಎಪಿಸೋಡ್ ಯಾವ್ದು? ಸೀಸನ್ 8 9 ಬಂದಿದ್ದು. ಈಗ ನೋಡ್ತಾ ಇದ್ದೇನೆ, ಅವಾಗಿಂದ ನೋಡ್ತಾನೆ ಇದ್ದೀನಿ. ಅದನ್ನೇ ಅವತ್ತಿಂದ ಇವ್ರು ಸೋಮಗೌಡನ ಅವತ್ತಿಂದ ಈ ಸೀಸನ್ವರೆಗೂ ಓಡಿಸ್ತಾ ಇದಾರಂತೆ. ಯಾರು ನಿಮ್ಗೆ ಇಷ್ಟ ಇಲ್ಲ? ಹೇಳಿ, ಯೋಚನೆ ಮಾಡಿ, ಅವ್ರ ಹತ್ರ ಕೇಳಿ. ಬಿಗ್ ಬಾಸ್ ಯಾರು ಅಂತ ಗೊತ್ತಿಲ್ಲ, ಅವರೇ ಇಷ್ಟ ಅಲ್ಲ. ಅಮ್ಮ, ಬಿಗ್ ಬಾಸ್ ಯಾರು ಅಂತ ಗೊತ್ತಿಲ್ಲ ಅಂತ ಅವರೇ ಇಷ್ಟ ಇಲ್ಲ ಅಂತ, ಇದನ್ನಂತೂ ತಪ್ಪದೆ ಹಾಕ್ತೀನಿ. ಯಾರು ಇಷ್ಟ ಇಲ್ಲ? ಬಿಗ್ ಬಾಸ್ ಇಷ್ಟ ಇಲ್ಲ. ಸುದೀಪ್ ಸರ್ ಇಷ್ಟ. ಹಾಂ, ಸುದೀಪ್ ಸರ್ ಇಷ್ಟ. ಬಿಗ್ ಬಾಸ್ ಅಷ್ಟು ಇಷ್ಟ ಇಲ್ಲ. ಈ ಫ್ರೆಂಡ್ ಹೇಳ್ಕೊಟ್ಟಿದ್ರೆ ಹಂಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಏನಂದೆ? ಇನ್ನೊಂದ್ಸಲ. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ವಾ. ಸೊ ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಲೀಲಾವತಿ. ಅಮ್ಮ, ಬಿಗ್ ಬಾಸ್ ನೋಡ್ತೀರಾ? ನಾವು ಜಾಸ್ತಿಯಾಗಿ ಟಿವಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ, ನೋಡಲ್ಲ ಅಂತ ಹೇಳಿ. ಇನ್ನು ಯಾವ ಚಾನಲ್ ಜಾಸ್ತಿ ನೋಡ್ತೀರಾ ಅಂತ? ಜಿ ಕನ್ನಡ ಚಾನಲ್. ಜಿ ಕನ್ನಡ ನೋಡ್ತೀರಾ, ಅದಕ್ಕೆ ಜಾಸ್ತಿ ಇದು ನೋಡಲ್ಲ ಬಿಗ್ ಬಾಸ್ ಅಂತ ಹೇಳಿ.
ಓಕೆ, ಇವಾಗ ನೋಡ್ತಾ ಇರ್ಬೋದು ಅಡ್ವರ್ಟೈಸ್ಮೆಂಟ್ ಏನಾದರೂ ನೋಡ್ತಾ ಇರ್ಬೋದು ಬಿಗ್ ಬಾಸ್ ಇಂದ ಈಗ ಜಗಳ ಆಗೋದು ಎಲ್ಲ ನೋಡ್ತಾ ಇರ್ತಾರಲ್ಲ, ಇದನ್ನ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಏನು ಕಿತ್ತಾಡ್ತಾರೆ ಅನ್ಸುತ್ತೆ. ಓಕೆ, ಮತ್ತು ನಿಮ್ಮ ಹೆಸರು? ನೀವೆಲ್ಲ ಸಪೋರ್ಟ್ ಮಾಡಿ. ಅರ್ಚನಾ. ನಿಮ್ಮ ಹೆಸರು? ಶ್ರೀಲಕ್ಷ್ಮಿ. ಸೊ ಇವ್ರು ಹೇಳಿದ್ರು ನಾನು ಯೂಟ್ಯೂಬ್ ಚಾನಲ್ ನೋಡಿದ್ದೀನಿ ಅಂತ, ಅದಕ್ಕೆ ಇವ್ರ ಹತ್ರ ನಾನು ಬೇಡ ಅಂದ್ರೆ ನಾನು ವಿಡಿಯೋ ಮಾಡಿಸ್ಕೊತಾ ಇದ್ದೀನಿ. ಸೊ ನೀವು ಬಿಗ್ ಬಾಸ್ ನೋಡ್ತೀರಾ? ಇಲ್ಲ ನೋಡೋದು. ನಿಜ? ಕಲರ್ಸ್ ಕನ್ನಡ ಓಪನ್ ಮಾಡಿ ಒಂದೊಂದು ಕ್ಲಿಪ್ಪು ನೋಡೋದಿಲ್ಲ? ಅವ್ನು ನೋಡ್ತೀವಿ, ನೋಡ್ತೀರಾ? ಅದ್ರೊಳಗೆ ಯಾರು ಇಷ್ಟ ಆದ್ರು ನಿಮಗೆ ಸ್ವಲ್ಪ? ಓಕೆ, ಇವ್ರು ಇದು ಚಲೋ ಆಯ್ತು ಅಂತ ಹೇಳೋದು. ನಾವು ಯಾರನ್ನೂ ಅಷ್ಟು ಇದು ನಾವು ನೋಡೋದಿಲ್ಲ. ಈ ಸಲ ಬಿಗ್ ಬಾಸ್ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಚೆನ್ನಾಗಿರ್ಬೋದು ಅನ್ಸುತ್ತೆ? ಏನು ಅನಿಸ್ತಾ ಇದೆ? ಸ್ವರ್ಗ ನರಕ ಅನ್ನೋ ಒಂದು ಥೀಮ್ ಬೇರೆ ಮಾಡಿದ್ದಾರೆ. ಆ ಥೀಮ್ ಸಕ್ಸಸ್ ಆಗುತ್ತೆ ಅನ್ಸುತ್ತಾ? ಆಗ್ಬೋದು ಅಂತ. ಓಕೆ, ಸ್ಟಾರ್ಟ್ ಆಗಿ. ಹಾಯ್, ಬಿಗ್ ಬಾಸ್ ನೋಡ್ತೀರಾ? ನೋಡೋದಿಲ್ವಾ? ನೀವೇನಾದರೂ ಬಿಗ್ ಬಾಸಿಗೆ ಆಪ್ಷನ್ ಸಿಕ್ಕಿದ್ರೆ ಹೋಗ್ತೀರಾ? ಬಿಗ್ ಬಾಸಿಗೆ ಹೋಗೋದಿಲ್ವಾ? ಕಾಲೇಜ್ ಮುಗಿದ್ಮೇಲೆ ಹೋಗ್ತೀರಾ ಅಂತ ಅಂದರೆ ಎಜುಕೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ನೀವು ಹೇಳ್ತಾ ಇದ್ರ. ಬೆಶ್. ಇನ್ನು ಸಪೋಸ್ ಏನಾದರೂ ನಿಮಗೆ ಬಿಗ್ ಬಾಸಿಗೆ ಒಂದು ಅವಕಾಶ ಸಿಕ್ತಪ್ಪ, ನಿವೇದಿತಾ ಗೌಡ ನೀವು ನೋಡಿರ್ತೀರ. ಸೊ ಅವ್ರು ಕಾಲೇಜ್ ಟೈಮಲ್ಲೇ ಹೋಗಿದ್ರಲ್ಲ, ಸೊ ಅದೇ ಥರ ನೀವು ಕೂಡ ಕ್ವಿಟ್ ಮಾಡಿ ಹೋಗೋರಿದ್ದೀರಾ? ಇಲ್ಲ, ಎಜುಕೇಷನ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ. ಓಕೆ, ಈಗ ನೀವು ಪ್ರೋಮೋ ಎಲ್ಲಾದರೂ ನೋಡ್ತಾ ಇರ್ಬೋದು, ಅಮ್ಮ ಟಿ ವಿ ಹಚ್ಚಿದಾಗ ಏನಾದರೂ ಆದಾಗ ಪ್ರೋಮೋ ನೋಡ್ತಾ ಇರ್ಬೋದು. ಈ ಸಲ ಬಿಗ್ ಬಾಸ್ ನೋಡಿದಾಗ ಏನು ಅನ್ಸುತ್ತೆ? ಚೆನ್ನಾಗಿದೆ ಅನ್ಸುತ್ತಾ? ಫುಲ್ ಹೊಡೆದಾಟನೇ ಇದೆ ಅನ್ಸುತ್ತಾ? ಸೂಪರ್. ಅಂದರೆ ಹೋದ ಸಲಕ್ಕಿಂತ ಈ ಸಲ ಜಾಸ್ತಿ ಇದೆ ಅಂತ, ಹವಾ ಜಾಸ್ತಿ ಇದೆ ಅಂತ. ಹೌದಲ್ಲ? ಹಾಯ್, ಸೊ ಬಿಗ್ ಬಾಸ್ ನೋಡ್ತೀರಾ? ಯಾರು ನೋಡಲ್ವಾ? ಪ್ರೋಮೋ ಕಲರ್ಸ್ ಕನ್ನಡದೊಳಗೆ ಪ್ರೋಮೋ ಬರ್ತದಲ್ಲ, ನೋಡ್ತೀರಾ? ಏನು ಅನ್ಸುತ್ತೆ ಬಿಗ್ ಬಾಸ್ ನೋಡಿದಾಗ, ಪ್ರೋಮೋ ನೋಡಿದಾಗ? ಜಗಳ ಮಾಡ್ತಾ ಇರ್ತಾರೆ ಅಂತ ಅನ್ಸುತ್ತೆ. ಇನ್ನು ಹೋದ ಸಲ ಈ ಸಲ ಏನೋ ನರ್ಕ ಮತ್ತು ಸ್ವರ್ಗ ಕಾನ್ಸೆಪ್ಟ್ ಎಲ್ಲ ತಂದಿದ್ದಾರೆ, ವರ್ಕೌಟ್ ಆಗುತ್ತೆ ಅನ್ಸುತ್ತಾ? ಮ್ಯಾಟ್ರೇ ಗೊತ್ತಿಲ್ಲ ಅಂತ. ಬೆಸ್ಟ್. ಇನ್ನು ನೀವು ಹಂಗಂದ್ರೆ ಈಗ ಬಿಗ್ ಬಾಸ್ ನೋಡಲ್ಲ, ನಿಮಗೆ ಯಾವುದ್ರೊಳಗೆ ಜಾಸ್ತಿ ಆಸಕ್ತಿ? ಕ್ರಿಕೆಟ್, ವಾಲಿಬಾಲ್, IPL. ಈಗ ಆಲ್ರೆಡಿ ವರ್ಲ್ಡ್ ಕಪ್ ಹೆಣ್ಮಕ್ಳದ್ದು ನಡೀತಾ ಇದೆ, ಅದಕ್ಕೆ ಎಷ್ಟಿದೆ ನಿಮ್ಮ ಪ್ರೋತ್ಸಾಹ? ನೋಡ್ತಾ ಇಲ್ಲ ಅಂದರೆ IPL ಸ್ಟಾರ್ಟ್ ಆಗಲಿ ಅಂತ. ಹಂಗಾರೆ IPL ಸ್ಟಾರ್ಟ್ ಆದ್ಮೇಲೆ ನಾವು ಮತ್ತೆ ಬರಲಿ ವಿಡಿಯೋ ಮಾಡೋಕ್ಕಲ್ಲ? ನೀವೇನಾದ್ರು ಬಿಗ್ ಬಾಸಿಗೆ ಕಾಲ್ ಬಂದಾಗ ನಿಮ್ಗೆ ಏನಾದ್ರು ಬಿಗ್ ಬಾಸಿಗೆ ಬರ್ರಿ ಅಂದರೆ ಹೋಗ್ತೀರಾ? ಹೋಗಲ್ಲ ಅಂತ. ಇವಾಗೆಲ್ಲ ಹೋಗಲ್ಲ ಅಂತಾರೆ, ಆಮೇಲೆ ನಾ ಬರ್ತೇನೆ ಅಂತ ಹೇಳ್ತೀರಲ್ಲ, ಹೋಗಲ್ಲ ಅಂತ. ಥ್ಯಾಂಕ್ ಯು. ಸುದೀಪ್ ಅಣ್ಣ ನೋಡೋಕ್ಕೋಸ್ಕರ ಹೋಗ್ತೀರಾ ಅಂತ. ಸೂಪರ್. ಹಾಯ್, ಸೊ ಬಿಗ್ ಬಾಸ್ ನೋಡ್ತೀರಾ? ನೋಡಲ್ಲ. ಸೊ ಇವರು ಬಿಗ್ ಬಾಸ್ ನೋಡ್ತೀನಿ ಅಂತ ಲೈಟಾಗಿ ಫಸ್ಟ್ ಹ್ಞೂ ಅಂದರು, ಆಮೇಲೆ ಇಲ್ಲ ಅಂತ ಹೇಳಿದ್ರು. ಮೋಸ್ಟ್ಲಿ ಪ್ರೋಮೋ ನೋಡ್ಬೋದು, ಆದರೂ ಸುಮ್ಮನೆ ಡೌ ಮಾಡ್ತಾರೆ. ಪ್ರೋಮೋ ನೋಡ್ತೀರಾ? ಏನು ನೋಡಲ್ಲ. ಸೊ ಈ ಸಲ ಬಿಗ್ ಬಾಸ್ ನೋಡಿದಾಗ ಏನು ಅನ್ಸುತ್ತೆ? ಪ್ರೋಮೋ ನೋಡಿರ್ಬೋದು, ಅಮ್ಮ ಕಲರ್ಸ್ ಕನ್ನಡದಿಂದ ಸೀತಾ ಜಿ ಕನ್ನಡಕ್ಕೆ ಹೋಗ್ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಎಲ್ಲಾದರೂ ನೋಡಿರ್ತೀರಾ? ಏನು ಅನ್ಸುತ್ತೆ ನೋಡಿದಾಗ? ಈ ಸಲ ಬಿಗ್ ಬಾಸ್ ಹೇಗೆ ಬರ್ತಾ ಇರ್ಬೋದು? ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ತೀರಾ? ನಮ್ಗೆ ಇಷ್ಟ ಆಗಲ್ಲ ಅಂತ. ಕ್ರಿಕೆಟ್ ಬಂದರೆ ಮಸ್ತ್ ಇರುತ್ತೆ ಅಂತ. ಕಬಡ್ಡಿ. ಹಾಗಾದರೆ ಈಗ ವರ್ಲ್ಡ್ ಕಪ್ ಹೆಣ್ಮಕ್ಳದ್ದು ನಡೀತಾ ಇದೆ, ನಿಮ್ಮ ಪ್ರೋತ್ಸಾಹ ಎಷ್ಟಿದೆ? ಹುಡುಗಿಯರಿಗೆ ಕೊಡಬೇಕು, IPL ಬಂದರೆ IPL ಬಿಡಲ್ಲಪ್ಪ. ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಲ್ಲ ಅಂತೀರಲ್ಲ ನೀವು? ಸಪೋರ್ಟ್ ಮಾಡಲ್ಲ ಅಂತ ಸಪೋರ್ಟ್ ಮಾಡ್ತೀವಿ, ಆದರೆ ನಮ್ದು ಗಂಡು ಮಕ್ಕಳು ಹಂಗೆ ಅಂದರೆ IPL ಆದರೆ ಫಸ್ಟ್ ನೋಡ್ತೀರಾ? ಫಸ್ಟ್ ನೋಡಿ. ಈ ಸಲ ಹಂಗಂದ್ರೆ ಕಪ್ ನಮ್ಮದೇ. ಕಪ್ ಗೆಲ್ತೀವಿ, ಕಪ್ ನಮ್ಮದೇ. ಓಕೆ, ಈಗ ಸುಮಾರು ರೋಮಸ್ ಎಲ್ಲ ಆಗಿತ್ತು, ಡಾಕ್ಟರ್ ಬ್ರೋ ಬಿಗ್ ಬಾಸಿಗೆ ಹೋಗ್ತಾರೆ ಅಂತ. ಸೊ ಡಾಕ್ಟರ್ ಬ್ರೋ ಬಿಗ್ ಬಾಸಿಗೆ ಬಂದಿರೋ ನೋಡ್ತಾ ಇದ್ರಾ? ಹಂಗಲ್ಲ, ಇಲ್ಲ ಯಾರು ಬಿಗ್ ಬಾಸ್ ನೋಡೋದಿಲ್ಲ ಅಂತ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.